ಸಿಇಟಿ ಪರೀಕ್ಷೆಗೆ ಹೋದ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಘಟನೆಗೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಖಂಡನಾ ನಿರ್ಣಯವನ್ನು ಅಂಗೀಕರಿಸಿತು. ತುಮಕೂರು ನಗರದ ಬಿಎಚ್ ರಸ್ತೆಯ ಶಂಕರ ಮಠದಲ್ಲಿ ತುಮಕೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ನೇತೃತ್ವದಲ್ಲಿ ಸಮಾವೇಶಗೊಂಡ ಬ್ರಾಹ್ಮಣ, ಜೈನ, ವಿಶ್ವಕರ್ಮ, ಆರ್ಯವೈಶ್ಯ ಮುಂತಾದ ಸಮುದಾಯದ ಸದಸ್ಯರು ಹಾಗೂ ಮುಖಂಡರುಗಳು ಘಟನೆಯ ಕುರಿತಂತೆ ಖಂಡನಾ ನುಡಿಗಳನ್ನು ಆಡಿ ಖಂಡನಾ ನಿರ್ಣಯ ಅಂಗೀಕರಿಸಿ ಇದೇ ಏಪ್ರಿಲ್ 28ರಂದು ಹಿಂದೂ ಸಮಾಜದ ಎಲ್ಲ ವರ್ಗಗಳನ್ನು ಒಳಗೊಂಡಂತೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಪರ ಸಂಘಟನೆಗಳ ಮುಖಂಡ ಜಿಕೆ ಶ್ರೀನಿವಾಸ್, ಸಿಇಟಿ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿ ಕ್ರೌರ್ಯ ಮೆರೆದಿರುವವರ ವಿರುದ್ಧ ಏಪ್ರಿಲ್ 28ರಂದು ಹಿಂದೂ ಸಮಾಜದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅಂದು ನಗರದ ಬಿಜಿಎಸ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾಧ್ಯಕ್ಷ ಎಚ್ಎನ್ ಚಂದ್ರಶೇಖರ್, ಜೈನ ಸಮುದಾಯದ ಮುಖಂಡರಾದ ಶೀತಲ್ ಜೈನ್, ಆರ್ಯ ವೈಶ್ಯ ಸಮುದಾಯದ ಡಾಕ್ಟರ್ ರಮೇಶ್ ಬಾಬು, ನಟರಾಜ್, ವಿಶ್ವಕರ್ಮ ಸಮುದಾಯದ ನಾಗರಾಜ್ ಆಚಾರ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪ್ರತಿನಿಧಿ ಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಖಂಡಿಸಿದ್ದಾರೆ. ಇದು ಬರೀ ಯಾರೋ ಒಬ್ಬ P1ನ ಒಬ್ಬ ಪ್ರಿನ್ಸಿಪಾಲ್ನ ಸಸ್ಪೆಂಡ್ ಮಾಡಿಕೊಳ್ಳಿ, ಇದು ಬಗೆಹರಿಯದ ಕೆಲಸ. ಇದಕ್ಕೆ ಯಾರು ನಿರ್ದೇಶನ ಕೊಟ್ಟಿದ್ದಾರೆ ಜನಿವಾರ ತೆಗಿಲಿಕ್ಕೆ, ಅದು ಯಾರು ಮೂಲ ಕಾರಣ ಅನ್ನೋದನ್ನು ನಮಗೆ ಅವರು ಮೂಲವಾಗಿ ಸರ್ಕಾರ ತಿಳಿಸ್ಬೇಕು. ಇದು ಅಚಾತುರ್ಯದಿಂದ ನಡೆದಿದ್ದಲ್ಲ. ಇದು ಪರ್ಪಸ್ಲಿ ಹಿಂದೂ ಸಮಾಜನ ಒಂದು ಖಂಡ ಮಾಡಲಿಕ್ಕೆ ಇದನ್ನು ಅವರು ಮಾಡಿದ್ದಾರೆ ಅಂತ ನಾವೆಲ್ಲ ನಿರ್ಣಯಿಸ್ತಾ ಒಂದು ದೊಡ್ಡ ಪ್ರತಿಭಟನೆಯನ್ನು 28ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಮಾಜ, ಹಿಂದೂ ಸಮಾಜದವರು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲ ಮನವಿ ಮಾಡ್ತೀವಿ.